ಎಲ್ರಿಗೂ ನಮಸ್ಕಾರ. ಇವತ್ತು BNS 2023 ಡೆಫಿನೇಷನ್ ಪಾರ್ಟ್ ಕಂಟಿನ್ಯೂಯೇಷನ್ ಸೆಕ್ಷನ್ 2 ಸಬ್ಸೆಕ್ಷನ್ 11 ಗೌರ್ಮೆಂಟ್. ಗೌರ್ಮೆಂಟ್ ಇನ್ ಡೆಫಿನೇಷನ್ ಅಂದ್ರೆ ಏನಂತ ಹೇಳಿದರೆ, ಗೌರ್ಮೆಂಟ್ ಮೀನ್ಸ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್. ಗೌರ್ಮೆಂಟ್ ಅಂದ್ರೆ ಸರ್ಕಾರ ಎಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಗೌರ್ಮೆಂಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ 13 ಹಾರ್ಬರ್. ಹಾರ್ಬರ್ ಅಂದ್ರೆ ಏನು? ಹಾರ್ಬರ್ ಇನ್ಕ್ಲೂಡ್ಸ್ ಸಪ್ಲೈಯಿಂಗ್ ಎ ಪರ್ಸನ್ ವಿತ್ ಶೆಲ್ಟರ್, ಫುಡ್, ಡ್ರಿಂಕ್, ಮನಿ, ಕ್ಲೋತ್ಸ್, ಆರ್ಮ್ಸ್, ammunition or means of convenience, or assisting the person by any means, whether of the same kind as those enumerated in this clause or not, to avoid apprehension. ಹಾರ್ಬರ್ ಅಂದ್ರೆ ಒಂದು ಆಶ್ರಯ ನೀಡುವುದು. ಇಟ್ ಇನ್ಕ್ಲೂಡ್ಸ್ ಹಾರ್ಬರಿಂಗ್ ಇನ್ ಸಮ್ವನ್ ಮೀನ್ಸ್ ಪ್ರೊವೈಡಿಂಗ್ ದೆಮ್ ವಿತ್ ಥಿಂಗ್ಸ್ ದೇ ನೀಡ್. ಅವರಿಗೆ ಬೇಕಾದ ವಸ್ತುಗಳನ್ನು ಕೊಡುವುದು. ನೀಡ್ ದೆಮ್ ಟು ಹೈಡ್ ಆರ್ ಅವಾಯ್ಡ್ ಬೀಯಿಂಗ್ ಕಾಟ್. ದಿಸ್ ಕುಡ್ ಬಿ ಇನ್ಕ್ಲೂಡ್ ಗಿವಿಂಗ್ ದೆಮ್ ಎ place to stay, food to eat, or even helping them to escape. It's like protecting them from being found or arrested. ಅಂದ್ರೆ ಒಬ್ಬ ವ್ಯಕ್ತಿ ಈಗ ಏನಾದ್ರೂ ಬಂಧನಕ್ಕೆ ಒಳಗಾಗ್ತಾನೆ ಅಥವಾ ಅರೆಸ್ಟ್ ಆಗ್ತಾನೆ, ಆ ತರದ ಏನಾದ್ರೂ ಸಿಚುವೇಶನ್ ಅಲ್ಲಿ ಇದ್ರೆ ಅವನಿಗೆ ಬೇಕಾದ ನೀಡ್ಸ್ ಏನೇನು, ಫುಡ್, ಕ್ಲೋತ್, ಮನಿ, ದುಡ್ಡು, ಅದನ್ನೆಲ್ಲ ಕೊಟ್ಟು ಅವನಿಗೆ ಪ್ರೊಟೆಕ್ಟ್ ಮಾಡಿ, ಹಾಗೆ ಅವನಿಗೆ ಬಂಧನಕ್ಕೆ ಒಳಗಾಗೋದ್ರಿಂದ ತಪ್ಪಿಸಿಕೊಳ್ಳಕ್ಕೆ ಏನೇನು ಕೊಡ್ತಿರಲ್ವಾ, ಆಶ್ರಯ ನೀಡ್ತಿರಲ್ವಾ, ಅದಕ್ಕೆ ಈ ಹಾರ್ಬರ್ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಬೇಕಾದ ಎಲ್ಲ ನೆಸೆಸಿಟೀಸ್, ಅವನಿಗೆ ಏನು ಅಗತ್ಯ ವಸ್ತುಗಳನ್ನು, ಅದೇನಾಗಿರ್ಬೋದು, ದುಡ್ಡು ಆಗಿರ್ಬೋದು, ಹಣ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅಥವಾ ಆರ್ಮ್ಸ್ ಅಂಡ್ ಅಮ್ಯುನಿಷನ್. ಈಗ ಯಾರಾದ್ರೂ ನಿಮ್ಮ ಬಳಿ ಅವನು ನನಗೆ ಸಹಾಯ ಬೇಕು, ನನ್ನ ಜೀವಕ್ಕೆ ಭಯ ಇದೆ ಅಂತ ಹೇಳಿದಾಗ ಅದನ್ನು ಏನಾದ್ರೂ ಕೊಡ್ತಿರಲ್ವಾ, ಅದಕ್ಕೂ ಕೂಡ ಹಾರ್ಬರ್ ಅಂತ, ಆಶ್ರಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಜುರಿ. Injury means any harm whether illegally caused to any person in body, mind or reputation or property. ಇಂಜುರಿ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಹಾನಿ ಮಾಡುವುದು. ಅಂದ್ರೆ ಮೀನ್ಸ್ ದಟ್ ಒಬ್ಬ ವ್ಯಕ್ತಿಗೆ ಅವನ ದೇಹಕ್ಕೆ ಅಥವಾ ಅವನ ಮನಸ್ಸಿಗೆ ಅಥವಾ ಅವನ ಖ್ಯಾತಿ ಘನತೆಗೆ ಅಥವಾ ಅವನ ಆಸ್ತಿಯಲ್ಲಿ ಕಾನೂನು ಬಾಹಿರವಾಗಿ ಹಾನಿ ಉಂಟು ಮಾಡೋದಕ್ಕೆ ಇಂಜುರಿ ಅಂತ ಹೇಳ್ತಾರೆ, ಈ ಡೆಫಿನೇಷನ್. ನೆಕ್ಸ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ 15 ಇಲ್ಲೀಗಲ್ ಅಂಡ್ ಲೀಗಲಿ ಬೌಂಡ್ ಟು ಡೂ. ಇದರ ಅರ್ಥ ಏನು? ದ ವರ್ಡ್ ಇಲ್ಲೀಗಲ್ ಈಸ್ ಅಪ್ಲಿಕೇಬಲ್ ಟು ಎವ್ರಿಥಿಂಗ್ ವಿಚ್ ಈಸ್ ಅನ್ offense and which is prohibited by law, or which furnishes ground for a civil action, and a person is said to be legally bound to do whatever it is illegal in him to omit. ಇದರ ಅರ್ಥ, illegal means something that is not allowed by the law. It could be a crime or something that can lead to a lawsuit. ಅಂದ್ರೆ illegal ಕಾನೂನು ಬಾಹಿರ ಅಂದ್ರೆ ಅದು ಅಪರಾಧ ಅಥವಾ ಮೊಕದ್ದಮೆಗೆ ಕಾರಣವಾಗಬಹುದು. ಅಂದ್ರೆ ಕಾನೂನಿನಲ್ಲಿ ಅದಕ್ಕೆ ನಿಮಗೆ ಯಾವುದೇ ಹಕ್ಕಿಲ್ಲ, ಅದಕ್ಕೆ ಕಾನೂನು ಬಾಹಿರವಾಗಿ ಏನು ಮಾಡ್ತಿರಲ್ಲ, ಅದಕ್ಕೆ ಇಲ್ಲಿಗಲ್ ಅಂತ ಹೇಳ್ತಾರೆ. ಹಾಗೆ ಲೀಗಲಿ ಬೌಂಡ್ ಟು ಡೂ ಮೀನ್ಸ್ someone is required to do something by law. It's like a rule they must follow. ಅಂದರೆ ಕಾನೂನುಬದ್ಧವಾಗಿ ಏನನ್ನಾದ್ರೂ ಮಾಡಲು, ಅಂದ್ರೆ ಅವನು ಮಾಡ್ಲೇಬೇಕು ಕಾನೂನುಬದ್ಧವಾಗಿ. ಅಂದ್ರೆ ಯಾರಾದ್ರೂ ಕಾನೂನಿನ ಪ್ರಕಾರ ಏನನ್ನಾದ್ರೂ ಮಾಡಬೇಕಾಗಿದೆ, ಅದಕ್ಕೆ ಲೀಗಲಿ ಬೌಂಡ್ ಟು ಡೂ, ಅದು ಅವರು ಪಾಲಿಸಬೇಕಾದ ನಿಯಮ ಅದರಲ್ಲಿ ಇರುತ್ತೆ, ಅದಕ್ಕೆ ಲೀಗಲಿ ಬೌಂಡ್ ಟು ಡೂ. ಇಲ್ಲೀಗಲ್ ಅಂಡ್ ಲೀಗಲಿ ಬೌಂಡ್ ಟು ಡೂ. ಇಲ್ಲೀಗಲ್ ಅಂದ್ರೆ ಕಾನೂನು ಬಾಹಿರ, ಲೀಗಲಿ ಬೌಂಡ್ ಟು ಡೂ ಅಂದ್ರೆ ಒಬ್ಬ ವ್ಯಕ್ತಿ ಕಾನೂನು ಬದ್ಧವಾಗಿ ಅದನ್ನು ಪಾಲಿಸಲೇಬೇಕು. ಅವನೇನಾದ್ರೂ ಅದನ್ನು ಪಾಲಿಸದಿದ್ರೆ ಅದು ಇಲ್ಲೀಗಲ್ ಆಗುತ್ತೆ ಅಂತ. ಈಸ್ ಲೀಗಲಿ ಬೌಂಡ್ ಟು ಡೂ. ಈಗೇನು ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು ಲೀಗಲಿ ಬೌಂಡ್ ಟು ಡೂ, ನೀವು ಪಾಲಿಸಲೇಬೇಕು. ನೀವು ಏನಾದರೂ ಪಾಲಿಸ್ತಿದ್ರೆ ಅದು ಇಲ್ಲಿಗಲ್ ಆಗುತ್ತೆ ಅಂತ ಈ ಡೆಫಿನೇಷನ್ ಅರ್ಥ. ಧನ್ಯವಾದಗಳು.